15 ದಿನಗಳ ಹಿಂದೆ ನೋಡಿ ಅಜ್ಜಿದ್ದಾರೆ, ಅಜ್ಜಿ ಜೊತೆನೆ ನಾನು ಮಾತನಾಡಿಸ್ತೀನಿ. ಅದಕ್ಕೂ ಮುಂಚೆ ನೋಡಿ 15 ದಿನಗಳ ಹಿಂದೆ ಇದೇ ಗ್ರಾಮದಲ್ಲಿ ಕುಕ್ಕರ್ನ ಹಂಚಲಾಗಿತ್ತು. ಆದ್ರೆ ಆ ಅಜ್ಜಿ ಈ ಗ್ರಾಮದಲ್ಲಿ ಇರೋದಿಲ್ಲ. ಇದೇ ಅಜ್ಜಿ ನಿಮ್ಮ ಹೆಸರೇನು ಹೇಳಿ? ಗಂಗಮ್ಮ ಅಂತೇಳಿ ಅಜ್ಜಿ ಈ ಊರಲ್ಲಿ ಇರೋದಿಲ್ಲ. ಆದ್ರೆ ಈ ಅಜ್ಜಿ ಊರಲ್ಲಿ ಇಲ್ದಾಗ ಅದಾದ್ಮೇಲೆ ನನಗೂ ಕುಕ್ಕರ್ ಕೊಡಿ ಸ್ವಾಮಿ ಅಂತ ಕೇಳಿದಕ್ಕೆ ಈ ಅಜ್ಜಿ ಮೇಲೆ ಹಿಂಗೇನ್ರಿ ಅಲ್ಲೇ ಮಾಡೋದು, ಮುಖ ಎಲ್ಲ ಊದೋಗಿದೆಯಲ್ರಿ, ಇಲ್ಲೋಡಿ ರಕ್ತನೂ ಕೂಡ ಬಂದಿದೆ, ಆ ರಕ್ತದ ಕಲೆಯನ್ನು ಕೂಡ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಆ ಅಜ್ಜಿ ಮುಖ ಊದಿದೆ, ಪಾಪ ಅವ್ರು ಕಣ್ಣೀರು ಹಾಕ್ತಿದ್ದಾರೆ ಕಣ್ರಿ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಾಚಿಕೆ ಆಗಲ್ವಾ? ಆಮಿಷ ಒಡ್ಡುವಂತ ನೆಪದಲ್ಲಿ ಈ ರೀತಿಯಾಗಿ ಅವರಿಗೆ ತೊಂದರೆಯನ್ನು ಕೊಡ್ತೀರಲ್ರಿ ನೀವು. ಅವ್ರು ಕುಕ್ಕರ್ ಕೇಳಿದ್ ಏನ್ರಿ ತಪ್ಪಿದೆ? ಆಸೆ ಇರುತ್ತೆ ಕಣ್ರಿ, ಹಿರಿಜೀವ ಆಸೆ ಇರುತ್ತೆ ಕಣ್ರಿ. ನೋಡ್ರಿ ಬ್ಲಡ್ ಆಗಿರೋ ತೋರಿಸಿ ಕಾಂತರಾಜ್ ಒಂದ್ಸಲ ನೋಡಿ ಯಾವ ತರ ಬ್ಲಡ್ ಆಗಿದೆ. ಈ ಒಂದು ಸ್ಟೂಲ್ಗೆ ಬ್ಲಡ್ ಆಗಿದೆ, ಕೈಯೆಲ್ಲ ಊದ್ಕೊಂಡಿದೆ. ಈ ಜೊತೆಗೆ ಈ ಸ್ಟೂಲ್ ಕೂಡ ಒಡೆದೋಗಿದೆ. ಈ ಸ್ಟೂಲ್ ಈ ರೀತಿ ಒಡೆದೋಗಂಗೆ ಯಾರಾದ್ರೂ ಹೊಡಿತಾರೇನ್ರಿ ಈ ರೀತಿಯಾಗಿ? ಅಜ್ಜಿನ ಮಾತಾಡಿಸ್ತೀನಿ ನಾನು. ಅಜ್ಜಿ ಹೇಳಜ್ಜಿ, ಈಗ ನೀವು ಕುಕ್ಕರ್ ಕೇಳಿದ್ರಿ, ಏನಾಯ್ತು? ಏನಿಲ್ಲ ಇಲ್ಲಿ ಪಾತ್ರೆ ತೊಳಿತಾ ಇದ್ದೆ, ಅವನು ಅಷ್ಟಿನಿಂದ ಕುಕ್ಕರ್ ಕೊಟ್ಟಿದ್ದ ನನಗೆ ಸಿಕ್ಕಿರ್ಲಿಲ್ಲ. ಅವನು ಕಾಂಗ್ರೆಸ್ಸೆಯ, ನಾವು ಕಾಂಗ್ರೆಸ್ಸೆಯ. ಅಲ್ಲಿ ಹೋಯ್ತಾ ಇದ್ದ, ಯಾಕಪ್ಪ ಎಲ್ಕ ಕೊಟ್ಟಿದ್ದಿ ನಾರಾಯಣ, ನಮಗೆ ಕುಕ್ಕರ್ ಕೊಡಲಿಲ್ಲ ಅಂತ ಕೇಳಿದೆ. ಎಕ್ಕಡದಲ್ಲಿ ಹೊಡಿತೀನಿ, ಕಾಸಿನಬರಲ್ಲಿ ಹೊಡಿತೀನಿ ಅಂತ ಬೈತಿದ್ದಂತೆ. ಎಕ್ಕಡದಲ್ಲಿ ಹೊಡಿತೀನಿ, ಕಾಸಿನಬರಲ್ಲಿ ಹೊಡಿತೀನಿ ಅಂತ ಬೈತಿದ್ದಂತೆ. ನಿನಗೆ ಕೊಡಲ್ಲ, ನಿನ್ನ ಮಗ ಬೆಂಗಳೂರೆಲ್ಲ ಅವನಿಗೆ ಕೊಡ್ತೀನಿ ಇಂದ. ಬೆಂಗಳೂರಿರೋ ಮಗಂಗೆ ಕೊಡ್ತಾರಂತ, ನಿಮಗೆ ಕೊಡಲ್ವಂತ? ಬೇಡ, ಅವ್ನು ಕೊಡಬೇಡ. ನಾನೇನಂದೆ, ನನ್ನ ಮಗನಿಗೂ ಕೊಡಬೇಡ, ನನಗೂ ಕೊಡಬೇಡ, ನಾನು ಬೋದಿರೋ ಮಾತಾ ರುಜುವತ್ ಕೊಡು. ನನ್ನ ಮಗ ಹೇಳಿರೋನು ಅಂತ ಇಷ್ಟು ಕೇಳಿದೆ. ಮಗ ಅನ್ಲು ಅಂತ ಅಲ್ಲಿ ಹೋಗಿದ್ದನು, ಅಲ್ಲಿಂದ ಬಂದ ಹಿಡ್ಕೊ ಹೊಡೆಯೋಕ್ಕೆ. ಬ್ಯಾಂಕ್ ಗಂಟ ಹೋಗಿದ್ದ, ಅಲ್ಲಿಂದ ಬಂದ ಹೊಡೆಯೋಕ್ಕೆ ಅಂತಾನೆ ಬ್ಯಾಂಕಿಂದ ವಾಪಸ್ ಬಂದು ಬಾಗ್ಲು ಹೊಚ್ಕೊಂಡೆ, ತಡಿನಾರ್ದೆ ಬಾಗ್ಲು ಕಾಲಲ್ಲಿ ಒದ್ದ. ಅವನ ಕೈಲಿ ಹಿಂಗೆ ಗುದ್ದೆ ನನಗೆ ಗುದ್ದಿಯಕ್ಕೆ ಬಂದು ಆ ಕೈ ಜಾಲ್ರಿಗೆ ಗುದ್ದಿ ಇಲ್ಲೆಲ್ಲ ಹೊಡೆದೋಗದೆ ಅವನಿಗೆ. ನನ್ಗೆ ಹೊಡೆಯೋಕ್ಕೆ ಏಟು ಬಂದಿರೋದು. ಅವನಿಗೆ ರಕ್ತ ಬಂದದ ಅವನಿಗೂ. ನನ್ನ ಹೊಡೆಯಕ್ಕೆ ಬಂದು ಬಾಗ್ಲು ಹೊಚ್ಕೊಬಿಟ್ನಲ್ಲ, ಅದರಿಂದ ಹಂಗಾಗದೆ ಅವನಿಗೂ. ಯಾಕೆ ಹೊಡಿಬೇಕು ಅಂತ ಅನ್ಕೊಂಡ ಆ ವ್ಯಕ್ತಿ? ಅದು ಏನು ಕಾರಣದಿಂದ ಮಾಡಿದಾನೋ ಗೊತ್ತಿಲ್ಲ. ನೀವೇನಾದ್ರೂ ಬೈದ್ರ ಅವ್ರಿಗೆ? ಇಲ್ಲ ಸ್ವಾಮಿ, ನಾನು ಬರೀ ಕುಕ್ಕರ್ ಕೇಳಿದ್ಬಿಟ್ರೆ ಬೇರೆ ಏನೂ ಇಲ್ಲ ಅಷ್ಟೇ. ನನ್ನ ಮಗ ಹೇಳಿದಾನೋ ಅಂತ ನಾನು ಬೋದೆ. ಇಲ್ಲರವೆಲ್ಲ ಹೇಳ್ತಾರೆ ಹಿಂಗೆ ಒಂತವಿರತ್ತವು ಅಂತ ಇಷ್ಟು ಅಂದೆ ಸ್ವಾಮಿ, ಇನ್ನೇನು ಅಂದಿಲ್ಲ ನಾನು. ಅಷ್ಟಕ್ಕೆ ಬಂದದ್ದೆ. ತಲೆ ಕೆಡ್ಸ್ಕೊಂಬೇಡ ಕಣಜಿ, ನಿಮ್ಮ ಜೊತೆ ನಾವಿದ್ದೀವಿ, ರಿಪಬ್ಲಿಕ್ ಕನ್ನಡ ಇದೆ. ಅಲ್ಲ ನೀವು ತಲೆ ಕೆಡ್ಸ್ಕೊಂಬೇಡ ಅಜಯ್, ಅಲ್ಲ ನೀನು ಒಳ್ಳಕ್ಕೆ ಹೋಗ್ಬೇಡ ಅಜಯ್, ನೀನು ತಲೆ ಕೆಡ್ಸ್ಕೊಬೇಡಿ. ಇಲ್ಲಿ ಕೇಳಿಲ್ಲ ಒಂದು ನಿಮಿಷ, ನಿನ್ನ ಮೊಮ್ಮಗ ಅಂತ ಅನ್ಕೋ ಆಯ್ತಾ? ಸುಮ್ಮನೆ ಯಾರು ಹೇಳ್ತಾರೆ. ನಾನು ಹಬ್ಬಳೆ ಇಲ್ಲಿರೋಳು, ನನ್ನ ಮಗ ಇಲ್ಲಿ ಊರ ಹತ್ರ, ಅಲ್ಲಿ ಅವನೇ ವ್ಯವಸಾಯ ಮಾಡಿಕೊಂಡು ಏನೋ ಊಟ ನಾಷ್ಟ ತಂದ್ಕೊಂಡು ಈ ಮನೆಗೆ ಹೋಯ್ತದಲ್ಲ, ಇಲ್ಲೇ ಇರೋಣ ಅಂದ್ಬಿಟ್ಟು. ನಿಮ್ಮ ಯಜಮಾನ್ರು ಶಿಕ್ಷಕರು? ಸರಿ, ನೀವೆಲ್ಲಿ ಹೋಗಿದ್ರಿ? ಎಲ್ಲಿಗೆ? ಕುಕ್ಕರ್ ಕೊಡೋ ಟೈಮಲ್ಲಿ ನೀವೆಲ್ಲಿದ್ರಿ? ಇವರು ಹುಷಾರಿರ್ಲಿಲ್ಲ, ಮಗಳ ಮನೆಗೆ ಹೋಗಿದ್ದೆ. ಎಷ್ಟು ದಿನ ಇದ್ರಿ? ಒಂದು ವಾರ ಇದ್ದೆ ಸರ್. ಆ ವಾರದ ಟೈಮಲ್ಲಿ ಇಲ್ಲಿ ಕುಕ್ಕರ್ ಕೊಟ್ಟಿದ್ದಾರೆ ಎಲ್ರಿಗೂ? ಮೊದಲೇ ಇಲ್ಲಿದ್ದಂಗೆ ಕೊಟ್ಟಿದ್ರು, ಕೊಡದೇ ಇರಲಿ ಅಂತ ನಾವು ಕೇಳಿರ್ಲಿಲ್ಲ. ನೀವೇನು ಆಸೆ ಪಟ್ಟು ಕೇಳಕ್ ಹೋಗಿರ್ಲಿಲ್ಲ? ಅವನು ಸಿಕ್ಕಿರ್ಲಿಲ್ಲ ಕೇಳಕ್ಕೆ, ಅವನು ತಾನೇ ಕೊಡ್ತಿದ್ದನು. ನಾನು ಬಂದೆ ಮಗಳ ಮನೆಯಿಂದ ಇಲ್ಲಿ ಪಾತ್ರೆ ತೊಳಿತಿದ್ದೆ. ಯಾಕಪ್ಪ ನಾರಾಯಣ ಕೊಡ್ಲಿರಾ ಕುಕ್ಕರ ಎಲ್ಕ ಕೊಟ್ಟಿದ್ದಿ ಅಂತ ಇಷ್ಟು ಕೇಳಿದೆ. ನೋಡಪ್ಪ, ಎಕ್ಕಡದಲ್ಲಿ ಹೊಡಿತೀನಿ, ಕಾಸಿನಬರಲ್ಲಿ ಹೊಡಿತೀನಿ ಅಂದಂತಲ್ಲ, ನೀನು ಕೊಡಲ್ಲ, ನಿನ್ನ ಮಗನಿಗೆ ಕೊಡ್ತೀನಿ ಅಂತ ಅವನಂದ. ನಾನು ಹೊಡೆದಿರೋದ ರುಜುವತ್ ಕೊಟ್ಬಿಡು. ಅಂದ್ರೆ ಯಾರೋ ಹೋಗಿ ನಿಮ್ಮ ಬಗ್ಗೆ ನೀವು ಯಾರೋ ಮಾತಾಡಿದ್ದಾರೆ ಅಂತ ಯಾರೋ ಅವ್ರಿಗೆ ಹೋಗಿ ಹೇಳಿದ್ದಾರೆ, ಅವರು ಆ ಕೋಪನ ತಗೊಬಂದು ನಿಮ್ಮ ಮೇಲೆ ತೀರ್ಸಿದ್ದಾರೆ.